ಫೈಂಡ್ ದ ಮಿಸ್ಸಿಂಗ್ ನಂಬರ್. ಇಲ್ಲಿ ಒಂದು 4x4 ಸ್ಕ್ವೇರ್ ಕೊಟ್ಟಿದ್ದಾರೆ ಗ್ರಿಡ್ಸ್, ಅದರಲ್ಲಿ ಆಲ್ಫಾಬೆಟ್ಸ್ ಕೊಟ್ಟಿದ್ದಾರೆ. ಲಾಸ್ಟ್ ಬಾಕ್ಸಲ್ಲಿ ಕ್ವಶನ್ ಮಾರ್ಕ್ ಇದೆ. ಈ ಬಾಕ್ಸಲ್ಲಿ ಬರಬೇಕಾದಂತಹ ಆಲ್ಫಾಬೆಟ್ ಯಾವುದು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಈಗ ಈ ಕಡೆಯಿಂದ ಅಬ್ಸರ್ವ್ ಮಾಡಿ, ರೋ ವೈಸ್ ಅಬ್ಸರ್ವ್ ಮಾಡಿದರೆ ABCD ಯಾವುದೇ ಲೆಟರ್ ಗ್ಯಾಪ್ ಇಲ್ಲ. ಸೆಕೆಂಡ್ ರೋ ನೋಡಿ, ಸೆಕೆಂಡ್ ರೋನಲ್ಲಿ F ಆದಮೇಲೆ GH 2 ಲೆಟರ್ ಗ್ಯಾಪ್ ಇದೆ. FGH ಇಲ್ಲಿ ನಡುವೆ G ಮತ್ತು Hಗಳನ್ನು ಬಿಟ್ಟಿದ್ದಾರೆ ಇಲ್ಲಿ. ಆಮೇಲೆ I ಬಂದಿದೆ. ನೆಕ್ಸ್ಟ್ JK 2 ಲೆಟರ್ಗಳನ್ನ ಬಿಟ್ಟಿದ್ದಾರೆ. ಆಮೇಲೆ L ಬಂದಿದೆ. L ಆದಮೇಲೆ MN 2 ಲೆಟರ್ಗಳನ್ನು ಬಿಟ್ಟಿದ್ದಾರೆ. ಆಮೇಲೆ O ಬಂದಿದೆ. ಅಂದರೆ ಸೆಕೆಂಡ್ ರೋ ಕಂಪ್ಲೀಟ್ ಯಾವ ರೀತಿ ಅರೇಂಜ್ ಆಗಿದೆ ಅಂತಂದರೆ ನಡುವೆ 2 ಲೆಟರ್ಗಳ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಲೆಟರ್ನಲ್ಲಿ ಬರೆದಿದ್ದಾರೆ. ಇನ್ನು ಥರ್ಡ್ ರೋಗೆ ಬಂದರೆ KLMNO 4 ಲೆಟರ್ ಬಿಟ್ಟಿದ್ದಾರೆ. K ಆದಮೇಲೆ LMNO 4 ಲೆಟರ್ಗಳ ಗ್ಯಾಪ್ ಇದೆ. P ಆದಮೇಲೆ QRST ಇಲ್ಲೂ ಕೂಡ 4 ಲೆಟರ್ಗಳ ಗ್ಯಾಪ್ ಇದೆ. QRST 4 ಲೆಟರ್ಗಳ ಗ್ಯಾಪ್. U ಆದಮೇಲೆ VWXY ಇಲ್ಲೂ ಕೂಡ 4 ಲೆಟರ್ಗಳ ಗ್ಯಾಪ್ ಇದೆ. VWXY 4 ಲೆಟರ್ಗಳ ಗ್ಯಾಪ್. ಇಲ್ಲಿ 2 ಲೆಟರ್ಗಳ ಗ್ಯಾಪು, ಇಲ್ಲಿ 4 ಲೆಟರ್ಗಳ ಗ್ಯಾಪು, ಇಲ್ಲಿ ನೋ ಗ್ಯಾಪ್ ಅಟ್ ಆಲ್. ಸೇಮ್ ಇದೇ ರೀತಿ ಪ್ಯಾಟರ್ನ್ ಎಲ್ಲಿ ಫಾಲೋ ಆಗಬೇಕು ಅಂತಂದ್ರೆ ಫೋರ್ತ್ ಲೈನಲ್ಲೂ ಕೂಡ, ಫೋರ್ತ್ ರೋನಲ್ಲೂ ಕೂಡ ಅದು ಫಾಲೋ ಆಗಿರುತ್ತೆ ಕೂಡ. ಹಾಗಾದ್ರೆ ಇಲ್ಲಿ ಎಷ್ಟು ಲೆಟರ್ಗಳ ಗ್ಯಾಪ್ ಬಿಟ್ಟಿದ್ದಾರೆ ಅಂತ ನೋಡೋಣ. PQRSTUV ಅಂದ್ರೆ 6 ಲೆಟರ್ಸ್ ಗ್ಯಾಪ್. ಇಲ್ಲಿ ಗ್ಯಾಪ್ ನೋಡ್ಬೋದು ನೀವು, ಇಲ್ಲಿ 0, 2, 4, 6 ಅಂತಂದ್ರೆ ಈವನ್ ನಂಬರ್ಸ್ಗಳ ಲೆಟರ್ಸ್ಗಳನ್ನ ಗ್ಯಾಪ್ ಆಗಿ ಅಲ್ಲಿ ಕನ್ಸಿಡರ್ ಮಾಡಿದ್ದಾರೆ. ಫಸ್ಟ್ ರೋನಲ್ಲಿ 0 ಗ್ಯಾಪ್, ಸೆಕೆಂಡ್ ರೋನಲ್ಲಿ 2 ಗ್ಯಾಪ್ಸ್, ಥರ್ಡ್ ರೋನಲ್ಲಿ 4 ಗ್ಯಾಪ್ಸ್, ಫೋರ್ತ್ ರೋನಲ್ಲಿ ನೆಕ್ಸ್ಟ್ ಈವನ್ ನಂಬರ್ 6 ಆಗಿರೋದ್ರಿಂದ 6 ಲೆಟರ್ಸ್ಗಳ ಗ್ಯಾಪ್ ಅನ್ನ ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ಸೊ P ಆದಮೇಲೆ QRSTUV ಈ 6 ಲೆಟರ್ಗಳನ್ನ ಇಲ್ಲಿ ಗ್ಯಾಪ್ ಆಗಿ ಬಿಟ್ಟಿದ್ದಾರೆ. ಸೊ ಇಲ್ಲಿ ಗ್ಯಾಪ್ ಎಷ್ಟಿದೆ? 6 ಲೆಟರ್ಸ್ಗಳ ಗ್ಯಾಪ್ ಇದೆ. W ಆದಮೇಲೆ UVWXYZ, Z ಆದಮೇಲೆ ಮತ್ತೆ ಸರ್ಕ್ಯುಲರ್ ಆರ್ಡರ್ ಅಲ್ಲಿ A ಇಂದನೇ ಶುರು ಮಾಡ್ತಾರೆ. ZABC ನೋಡಿ, ಇಲ್ಲೂ ಕೂಡ ನಡುವೆ 6 ಲೆಟರ್ಸ್ಗಳ ಗ್ಯಾಪ್ ಇದೆ. ಹಾಗಾದ್ರೆ ನೆಕ್ಸ್ಟ್ ಆಲ್ಫಾಬೆಟ್ ಏನ್ ಬರಬೇಕಲ್ಲ, ಅದು D ಇಂದ 6 ಲೆಟರ್ಸ್ನ ಗ್ಯಾಪ್ ಅಲ್ಲಿ ಇರುತ್ತೆ. D ಆದಮೇಲೆ DEFGHIJ, J ಆದ ನಂತರ ಬರುವಂತಹ ಆಲ್ಫಾಬೆಟ್ ಯಾವುದು ಅಂತಂದ್ರೆ K. ಹಾಗಾಗಿ ಈ ಬಾಕ್ಸ್ ಅಲ್ಲಿ ಇರಬೇಕಾದಂತಹ ಲೆಟರ್ ಯಾವುದು, ಆಲ್ಫಾಬೆಟ್ ಯಾವುದು ಅಂತಂದ್ರೆ K. Therefore, second option is correct.